ಹಾಯ್ ಸ್ನೇಹಿತರ, ಜೈ ಹಿಂದ್ ಎಲ್ಲರಿಗೆ. ಎಲ್ಲ ನನ್ನ ಭಾವಿ ಸೈನಿಕರಿಗೆ ಒಂದು ನ್ಯೂಸನ್ನು ಹೇಳಬೇಕಾಗಿರೋದು ಏನಪ್ಪ ಅಂತಂದ್ರೆ, ಸೊ ಭಾಳಷ್ಟು ಜನ ಗೊಂದಲದಲ್ಲಿದ್ದಾರೆ. ಅದು ಯಾವ ಗೊಂದಲ ಅಂತೇಳಿ ನಿಮ್ಗೆ ಕನ್ಫರ್ಮೇಷನನ್ನು ಮಾಡ್ತೀನಿ. ಏನಪ್ಪ ಅಂತಂದ್ರೆ, ಅಗ್ನಿವೀರ ಇಂಡಿಯನ್ ಆರ್ಮಿ ಅಗ್ನಿವೀರದಲ್ಲಿ ಹುದ್ದೆಗಳನ್ನು ಯಾವಾಗ ಕರೀತಾರ? ಸೊ ನಿಮ್ಮ ಪ್ರಶ್ನೆ ಇದು. ಅಗ್ನಿವೀರ ಹುದ್ದೆಗಳನ್ನು ಯಾವಾಗಾರ ಯಾಕೆ ಕರೆಯೋಲ್ರಕ್ಕ ನೀವು ಅದಕ್ಕೆ ತಕ್ಕಂತೆ ರೆಡಿ ಆಗ್ರಿ. ಅದರದ ಎಕ್ಸಾಮ್. ಸೊ ನಿಮ್ಮ ಪ್ರಶ್ನೆ, ನಿಮ್ಮ ಕ್ವಶನ್ಸು ಕೂಡ ಕರೆಕ್ಟ್. ಯಾಕಪ್ಪ ಅಂದ್ರೆ ಅದು ಯಾವಾಗ ರ್ಯಾಲಿ ಕರೀತಾರ, ಆ ರ್ಯಾಲಿ ಡೇಟಿಗೆ ನಮ್ಮ ಏಜ್ ಕುಂದಿರ್ತೈತೋ ಇಲ್ಲೋ ಅಂತೇಳಿ ನಿಮ್ಮದು ಕೂಡ, ಸೊ ನಿಮ್ಮ ಕಷ್ಟ ಕೂಡ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಆರ್ಮಿದವ್ರ ಯಾವುದೇ ಒಂದು ಇವತ್ತು ಯಾರು ಇರಲಿ, ಡಿಫೆನ್ಸ್ದವ್ರು ಹೇಳ್ತಾ ಇದ್ದೀನಿ ನಾನು, ಯಾವುದೇ ಇನ್ಫಾರ್ಮೇಷನ್ನ ಒಳಗಿಂದ ಯಾವ ನ್ಯೂಸ್ನು ಹೊರಗಡೆ ಬಿಟ್ಟು ಕೊಡುವುದಿಲ್ಲ. ನೀವು ಏಜ್ ರಿಲ್ಯಾಕ್ಸೇಷನ್ನ 18ರಿಂದ 23 ಮಾಡ್ತಾರಂತ ಭಾಳಷ್ಟು ನೋಟಿಫಿಕೇಶನ್ ಕೂಡ ಹರಿದಾಡಕತ್ತಿದಾವೆ ಹೊರಗಡೆ. ಸೊ ಅವೆಲ್ಲ ನೋಟಿಫಿಕೇಶನ್ಗಳು ಏನದಾವಲ್ಲ, ಅವೆಲ್ಲ ಎಡಿಟ್ ಮಾಡ್ತಿರ್ತಕ್ಕಂಥವು, ಎಡಿಟ್ ಮಾಡಿದಂಥ ನೋಟಿಫಿಕೇಶನ್ಗಳು. ಸೊ ನೀವು ನೋಡ್ತಿರೋ ನೋಟಿಫಿಕೇಶನ್ ಯಾವಪ್ಪ ಅಂತಂದ್ರೆ, ರಿಲೇಷನ್ ಬರ್ತಿ ಬೇರೆತದಲ್ಲಿ ಅವ್ರ ಅಣ್ಣ ಅಥವಾ ಅಪ್ಪ ಯಾರಾದರೂ ಜಾಬ್ನಲ್ಲಿ ಇದ್ದರೆ, ಇಂಡಿಯನ್ ಆರ್ಮಿ ಸರ್ವಿಸ್ನಲ್ಲಿ ಯಾರಾದರೂ ಇದ್ರಪ್ಪ ಅಂತಂದ್ರೆ ಅವರಿಗಂತೇಳಿ ಸಪ್ರೇಟ್ ಆದಂಥ ರ್ಯಾಲಿಗಳು ನಡೀತಾವೆ ಮತ್ತು ಸ್ಪೋರ್ಟ್ಸ್ ಕೊಟ್ಟದವರಿಗೆ. ಅಂಥವುಗಳನ್ನು ಪ್ರತಿಯೊಂದು ಸೆಂಟರ್, ಯಾವುದೇ ಒಂದು ಮರಾಠ ರೆಜಿಮೆಂಟ್ ಇರಲಿ, ಮದ್ರಾಸ್ ರೆಜಿಮೆಂಟ್ ಇರಲಿ, ANC ಇರಲಿ, ಆರ್ಟಿಲರಿ ಇರಲಿ, AOC ಇರಲಿ, EME ಇರಲಿ, ಸಿಗ್ನಲ್ ಇರಲಿ, ಇಂಜಿನಿಯರಿಂಗ್ ಮತ್ತು MEG ಇರಲಿ, ಪ್ಯಾರಾ ರೆಜಿಮೆಂಟ್ ಇರಲಿ, ಮಹರ್ ರೆಜಿಮೆಂಟ್ ಇರಲಿ, ಯಾವುದೇ ಪ್ರತಿಯೊಂದು ಭಾಳಷ್ಟು ರೆಜಿಮೆಂಟ್ಗಳಿದಾವೆ. ಅವೆಲ್ಲ ರೆಜಿಮೆಂಟ್ಗಳ ಬಗ್ಗೆ ನಿಮಗೆ ಹೇಳ್ಕೊತಾ ಹೋದಪ್ಪ ಅಂತಂದ್ರೆ, ಸೊ ನಿಮ್ಗೆ ಅಷ್ಟಂಕಿ ಗೊತ್ತಿರಲ್ಲ ಯಾವ ರೆಜಿಮೆಂಟ್ ಎಲ್ಲಿದೆ ಮತ್ತು ಅವ್ರ ರೆಜಿಮೆಂಟ್ಗಳ ಮೀನಿಂಗ್ ಏನು, ಅವ್ರದ್ದೆಲ್ಲ ಸಿಂಬಾಲ್ಸ್ ಯಾವ ಥರ ಬರ್ತಾವೆ, ಅವ್ರ ಕ್ಯಾಪ್ಗಳು ಯಾವ ಥರ ಬರ್ತಾವೆ ಅಂತ ಹೇಳಿ. ಸೊ ಅವೆಲ್ಲ ನೀವು ಜಾಸ್ತಿ ತಿಳ್ಕೊಳಕ್ಕೂ ಹೋಗಬೇಡ್ರಿ. 100% ಒಳಗೆ ಹೋದ್ಮ್ಯಾಗ ಗೊತ್ತಾಗೇ ಆಗುತ್ತೆ ಯಾವ ರೆಜಿಮೆಂಟ್ ಹೆಂಗೆ ಇರ್ತೈತಿ, ಯಾವ ರೆಜಿಮೆಂಟಿನ ಕೆಲಸ ಏನಿರ್ತೈತಿ. ಸೊ ನಾವು ಕೂಡ ಅದೇ ರೆಜಿಮೆಂಟ್ ಸೆಲೆಕ್ಟ್ ಆಗಿತ್ತಲ್ಲ ಅಂತ ಹೇಳಿ ನೀವು ಕೂಡ ಅನ್ಕೋತೀರಿ. ಯಾವುದೇ ರೆಜಿಮೆಂಟ್ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ವರದಿ ಇರೋದು ಸೇಮ್, ಯಾವುದೇ ಇರಲಿ ವರದಿ ಮಾತ್ರ. ಭಾರತಾಂಬೆ ಸೇವೆ ಮಾಡಕ್ಕೆ ಹೋಗಿದ್ದೀವಪ್ಪ ಅಂತಂದ್ರೆ ಯಾವ ಅರ್ಬಿ ಸಿಕ್ಕರೂ ಓಕೆ, ಯಾಕಂದ್ರೆ ಸೇವೆನ ಮಾಡ್ತಿರ್ತೀವಿ ಅಂದ ಬಳಿಕ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಆ ಸೆಂಟರ್ ಈ ಸೆಂಟರ್, ಆ ಸೆಂಟರ್ ಚಲೋ ಈ ಸೆಂಟರ್ ಚಲೋ ಅಂತ ಹೇಳಿ. ಸೊ ನಿಮ್ಮ ಡಿಪೆಂಡ್ ಅಪಾನ ನಿಮ್ಮ ಪರ್ಸ್ನಾಲಿಟಿ ಮೇಲೆ, ನಿಮ್ಮ ಫಿಸಿಕಲ್ ಮೇಲೆ, ನಿಮ್ಮ ಟ್ಯಾಲೆಂಟೆಡ್ ಮೇಲೆ ನಿಮ್ಗೆ ಸೆಂಟರ್ ಕೂಡ ಕೊಡ್ತಾರೆ. ಯಾವುದೇ ನಾವು ಈಗ ಎಕ್ಸಾಮಿಗೆ ನೀವು ಅಗ್ನಿವೀರಿಗೆ ಯಾರಾದರೂ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರಿ, ಭಾಳಷ್ಟು ಜನ ಪ್ರಿಪ್ರೇಷನ್ ಮಾಡಾಕತ್ತೀರಿ. ನಾನು ನೋಡ್ತಾ ಇದ್ದೀನಿ ಪ್ರತಿಯೊಮ್ಮೆ ನಾ ಇನ್ಸ್ಟಾದಾಗ ಲೈವ್ ಬಂದರೂ ಕೂಡ, ಇಲ್ಲಂದರೂ ಭಾಳಷ್ಟು ಜನ ಲೈವ್ ಬಂದಿರ್ತೀರಿ. ಅವ್ರ ಕಮೆಂಟ್ಸ್ಗಳನ್ನು, ಅವ್ರ ಮೆಸೇಜ್ಗಳನ್ನು ನೋಡಿದ್ರೆ ಬರೀ ಅಗ್ನಿವೀರ. ಈ ಸಾರಿ ಅಗ್ನಿವೀರ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಏಜ್ 18ರಿಂದ 23 ಮಾಡಿದಾರ, ನಿಜಾನ ಸುಳ್ಳ ಅಂತ ಹೇಳಿ ಭಾಳಷ್ಟು ಜನದ ಕ್ವಶನ್ಸ್ಗಳದಾವು. ಸೊ ಅರ್ಥ ಆಗುತ್ತೆ, ಯಾಕಂದ್ರೆ ನಾವು ಅದ ಫೀಲ್ಡಿನಾಗ ಇಳಿದು ಬಂದಂಥವ್ರು. ಯಾಕಂದ್ರೆ ನಿಮ್ಮ ಅನುಭವ ಕೂಡ ಗೊತ್ತಾಗೇ ಆಗುತ್ತೆ. ಯಾಕಂದ್ರೆ ಹೇಳಿದಿನಲ್ಲ ನಿಮ್ಗೆ, ಆರ್ಮಿಯನ್ನು ಹುಚ್ಚ ಏನೈತಲ್ಲ, ಇದು ಏನಾದರೂ ಮಾಡಿದರೂ ಕೂಡ ಮರಿಬೋದು. ಆದ್ರೆ ಆರ್ಮಿ ಇದನ್ನು ಒಂದು ಸಾರಿ ತಲೆಯಾಗ ತೊಗೊಂಡ್ರೆ 100% ಮರೆಯೋಕ್ಕಾಗಲ್ಲ, ಲೈಫ್ ಲಾಂಗ್ ನೆನಪಿರ್ತೈತಿ. ಆ ವರದಿ ಏನಾದರೂ ದಾರಿಯಾಗ ಹೋಗುವಾಗ ನೋಡಿದಪ್ಪ ಅಂತಂದ್ರು ಒಂಥರ ಏನೋ ಮೈಯಾನ ಕೂಲ್ ಸಹಿತ ನಿಗರ್ ನಿಂದಿರ್ತಾವೆ, ಆ ಥರ ಇರ್ತೈತಿ. ಅದಕ್ಕೆ ಅದು ಯಾಕಂದ್ರೆ ಅಷ್ಟು ಇಂಟ್ರೆಸ್ಟನ್ನು ತೊಗೊಂಡಿರ್ತೀವಿ, ಅದನ್ನು ಹೋಗಬೇಕಂತ ಇರ್ತೈತಿ ಅಂತಿದ್ದಾರೆ. ಯಾಕಂದರೆ ಡೈಲಾಗ್ ಕೂಡ ಹೊಡಿತಿರ್ತಾರೆ, 4 ವರ್ಷ ಅಲ್ಲ 4 ತಾಸಾದರೂ ನಾವು ಇಂಡಿಯನ್ ಆರ್ಮಿ ಸೇರೋದು ಅಂತ ಹೇಳಿ ಡೈಲಾಗ್ ಹೊಡಿತಿರ್ತೀರಿ. ಇರಲಿ, ಯಾಕಂದರೆ ಅದೊಂದು ದೇಶ ಸೇವೆ ಮಾಡಿರಿ, ಪರವಾಗಿಲ್ಲ. 4 ತಾಸಾದರೂ ಮಾಡಿಬೇಡ್ರಿ, ಅದೊಂದು ಹೆಮ್ಮೆ. ಆರ್ಮಿ ಒಳಗಡೆ ಹೋಗ್ಯಾನ ಅನ್ನೋದಕ್ಕೆ ಚಂದ. ಭಾಳಷ್ಟು ಜನ ಪರ್ಮನೆಂಟು ಟೆಂಪ್ರರಿ ಅಂತ ಹೇಳಿ ಈ ಥರ ಎಲ್ಲ ಕೇಳಾಕತ್ತಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅವೆಲ್ಲ ಮಾತಾಡೋರ ಹಿಂದೆ ತಲೆಯಾಗಿ ಈಚೆ ಕಡೆ ಕೇಳಿ ಈಚೆ ಕಡೆ ಬಿಟ್ಟುಬಿಡ್ರಿ ಅವ್ರನ್ನೇನು. ಪರ್ಮನೆಂಟರಲ್ಲಿ ಟೆಂಪ್ರರಿ ಅವ್ರು ಯಾರು ಕಂಡಾರ, ಟೆಂಪ್ರರಿ ಅಂತೇಳಿ ಯಾರಿಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಹೇಳ್ತಾ ಇದ್ದೀನಿ ನಾನು, ನೀವು ಅಂದ್ಕೊಂಡಿರೋ ಹಾಗೆ 4 ವರ್ಷ ಜಾಬ್ ಅಂಕಿ ಅವರು ಏನು ಹೋಗಿದಾರಲ್ಲ ಆ ಬ್ಯಾಚ್ ಹೊರಗಡೆ ಬರೋ ಮಟ್ಟ ಯಾವುದೂ ಕನ್ಫರ್ಮ್ ಆಗಿಲ್ಲ. ಸೊ ಅಗ್ನಿವೀರದವರು ಕೂಡ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ, ಬಟ್ ಯಾವ ರೀತಿ ನಡೀತೈತಿ, 4 ವರ್ಷಕ್ಕೆ ಹೊರಗಡೆ ಹಾಕಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ, ಒಳಗಡೆ ಸೆಂಟರ್ ಅಲ್ಲೆಲ್ಲ ವಾರ್ ಇಂಡೋದಾಗೆಲ್ಲ ಅಲ್ಲೆಲ್ಲ ಯಾವ ಥರ ಇರ್ತೈತಿ ಸಿಚುವೇಶನ್, ಬಾರ್ಡರ್ ಏರಿಯಾದಲ್ಲಿ ಯಾವ ಥರ ಎಲ್ಲರನ್ನೂ ಹೊರಗಡೆ ಹಾಕಿದರೆ ಯಾವ ಥರ ನಡಿಬಹುದು ಅಂತ ಹೇಳಿ ಆರ್ಮಿ ರಿಕ್ರೂಟ್ಮೆಂಟ್ ಕೊಟ್ಟ ನ್ಯೂಸ್ ಏನಪ್ಪ ಅಂತಂದ್ರೆ, ವರ್ಷದಾಗ 2 ರ್ಯಾಲಿಯನ್ನು ಕರಿತೀವಿ ಅಂತ ಹೇಳಿ ಹೇಳಿದ್ರು.
ಇನ್ನೂಕಾದ್ರೂ ರ್ಯಾಲಿ ಇಲ್ಲ. ಒಂದೇ ಒಂದು ಈ ವರ್ಷಕ್ಕೆ ಒಂದೇ ಒಂದು ರ್ಯಾಲಿ ಐತೆ 2023ಕ್ಕೆ, ಇನ್ನೂಕಾದ್ರೂ ನೋಟಿಫಿಕೇಶನ್ ಆಗತ್ತಿಲ್ಲ. ಸೊ ನೋಟಿಫಿಕೇಶನ್ನ ನಾನು ಇದೇ ಡೇಟಿಗೆ ಆಗುತ್ತೆ ಅಂತ ತಕ್ಷಣ ನಿಮಗೆ ಕನ್ಫರ್ಮ್ ಆಗಿ ಹೇಳಲ್ಲ. ಯಾಕೆ ಆಗಾಕತ್ತಿಲ್ಲ ಅದು ನೋಟಿಫಿಕೇಶನ್ ಅಂತ ಅದನ್ನು ಹೇಳ್ತೀನಿ ನಿಮಗೆ. ನೋಟಿಫಿಕೇಶನ್ ಅನ್ಕೊಡ್ರಿ ಯಾಕೆ ಆಗತ್ತಿಲ್ಲಪ್ಪ ಅಂತಂದ್ರೆ ಬೆಳಗಾವಿ AROದವ್ರದ, ಬೆಳಗಾವಿ ಬೆಂಗಳೂರು AROದವ್ರದ ಕಂಪ್ಲೀಟ್ ಆಗಿ ರಿಟರ್ನ್ ಎಕ್ಸಾಮು, ಫಿಸಿಕಲ್ಲು, ಮೆಡಿಕಲ್ಲು, ಫೈನಲ್ ಮೆರಿಟು ಪೂರ್ತಿ ಕಂಪ್ಲೀಟ್ ಆಗಿ ಜಾಯ್ನಿಂಗ್ ಆಗಿ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ಮಂಗಳೂರು AROದವರು ಕೂಡ ಎಕ್ಸಾಮ್ ಮುಗಿತಿ, ಮೆಡಿಕಲ್ ಮುಗಿತಿ, ಫಿಸಿಕಲ್ ಮುಗಿತಿ, ಎಲ್ಲ ಕಂಪ್ಲೀಟ್ ಆಗಿ ಅವರು ಕೂಡ ಟ್ರೈನಿಂಗ್ ಸೇರಿಕೊಂಡ್ರು. ನೆಕ್ಸ್ಟ್ ಉಳಿದಂಥವ್ರು ಯಾರಪ್ಪ ಅಂತಂದ್ರೆ ಬೆಳಗಾವಿ AROದವ್ರದ ಅಷ್ಟೇ ಉಳಿದ್ರಿ. ಸೊ ನಿಮ್ಮದು ಕೂಡ ಈ ಸದ್ಯ ರೀಸೆಂಟಾಗಿ ಫೈನಲ್ ಮೆರಿಟನ್ನು ಬಿಡ್ತಾರೆ. ಆ ಫೈನಲ್ ಮೆರಿಟ್ ಬಿಟ್ಟ ತಕ್ಷಣ ನಿಮ್ಮದು ಕೂಡ ಜಾಯ್ನಿಂಗನ್ನು ಮಾಡ್ತಾರೆ. ವೇಟ್ ಮಾಡ್ಕೊಳ್ರಿ. ಬೆಳಗಾವಿ AROದರ ಜಾಯ್ನಿಂಗ್ ಆಗೋ ಮಟ್ಟ ಯಾವುದು ಆರ್ಮಿ ನೋಟಿಫಿಕೇಶನ್ ಆಗೋದಿಲ್ಲ. ಸೊ ನಿಮ್ಗೆ ಅಲ್ಲಿ ಎಡಿಟ್ ಮಾಡಿರುವಂಥ ನೋಟಿಫಿಕೇಶನ್ಗಳು ಹರಿದಾಡಕತ್ತಿದಾವೆ. ಅವನ್ನೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಆರ್ಮಿ ನೋಟಿಫಿಕೇಶನ್ ಆಯ್ತಪ್ಪ ಅಂತಂದ್ರೆ ಯೂಟ್ಯೂಬ್ನು ಫುಲ್ ನೋಡಂಗಿಲ್ಲ. ಯೂಟ್ಯೂಬ್ನಾಗೂ ಅವೇ ಇರ್ತಾವೆ, ವಾಟ್ಸಪ್ನಾಗೂ ಅವೇ ಇರ್ತಾವೆ, ಇನ್ಸ್ಟಾಗ್ರಾಮ್ನಾಗೂ ಅವೇ ಇರ್ತಾವೆ. ಅಂಥದ್ದೆಲ್ಲ ಪಬ್ಲಿಕ್ ಆಗುವಂಥ ಸಿಚುವೇಶನ್ದಾಗ ಯಾವ ನೋಟಿಫಿಕೇಶನ್ ಬರ್ತಾವ್ರಿ? ನೋಟಿಫಿಕೇಶನ್ ಬಂದ್ರೆ ಮಗ್ಗಲ್ ಮನೆಯವ್ರಿಗೆ ಗೊತ್ತಾಗುತ್ತೆ, ಮಗ್ಗಲ್ ಶತ್ರು ದೋಸ್ತಿಗೂ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಬರ್ತೈತಿ, ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಪ್ರಿಪ್ರೇಷನ್ ನೀವು ಇಡ್ರಿ. ರನ್ನಿಂಗ್ ಮಾಡಕತ್ತಿದ್ರಪ್ಪ ಅಂತ ರನ್ನಿಂಗ್ ಮಾಡಿರಿ. ಎಕ್ಸಾಮ್ ಹೇಳ್ತಾ ಇದ್ದೀನಿ, ಮೊದಲಿನ ಥರ ಇಲ್ಲ. ಈ ಸಾರಿ ಹೆವಿಯೆಸ್ಟ್ ಕಾಂಪಿಟೇಷನ್ ಆಗುತ್ತೆ ಎಕ್ಸಾಮ್ ಒಳಗೆ. ನೀವು ಎಕ್ಸಾಮನ್ನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರೆ ಫೈನಲ್ ಮೆರಿಟ್ ಲಿಸ್ಟ್ನಾಗ ನಿಮ್ಮ ಹೆಸರು ಬರ್ತೈತಿ. ಈ ರಿಕ್ರೂಟ್ಮೆಂಟೇನೋ ಆಗಿ ಹೋಗ್ತಾ. ಈ ಬರುವಂಥ ರಿಕ್ರೂಟ್ಮೆಂಟಲ್ಲಿ ನೀವು 100% ಎಕ್ಸಾಮ್ ಮೆರಿಟನ್ನು ನಿಲ್ಲಿಸಲೇಬೇಕು. ಎಷ್ಟು ನೀವು ಜಾಸ್ತಿ ಮಾರ್ಕ್ಸನ್ನು ತೊಗೋತೀರಿ ಫೈನಲ್ ಲಿಸ್ಟಿಗೆ ನಿಮ್ಮ ನೇಮ್ ಕುಂದಿರುವಂಥ ಸಾಧ್ಯತೆ 100% ಇದ್ದೇ ಇರ್ತೈತಿ. ನಿಮ್ಮ ಎಫರ್ಟಿಗೆ ತಕ್ಕಂಗೆ ನೀವು ಇರ್ತೈತಿ. ಫಿಸಿಕಲ್ನಲ್ಲಿ ಎಕ್ಸಲೆಂಟ್ ಹೊಡೆದವ್ರು ಅಷ್ಟೇ ಸೆಲೆಕ್ಟ್ ಆಗ್ತಾರೆ ಅನ್ನೋದು ಮೊದಲು ಇರ್ತದೆ. ಈ ಸರಿ ತೆಗೆದು ಬಿಡ್ರಿ ತಲೆ ಅಂತದನ್ನು. ಸೆಕೆಂಡ್ ಗ್ರೂಪ್ ಫುಲ್ ಆಫ್ ಸತಿ RR ಹೊಡೆದವರು ಕೂಡ ಈ ಸರಿ ಲಿಸ್ಟ್ನಾಗ ಅದಾರ. ರನ್ನಿಂಗ್ ಎಕ್ಸಲೆಂಟ್ ಹೊಡೆದು ಫುಲ್ ಆಫ್ಸ್ 10 ಹೊಡೆದು ಎಲ್ಲ ಹೊಡೆದ್ರು ಅವರೆಲ್ಲ ವೇಸ್ಟ್, ಹೊರಗಡೆ ಅದಾರೆ. ಯಾಕಪ್ಪ ಅಂತಂದ್ರೆ ನಾನು ಹೇಳ್ತೀನಿ, ಎಕ್ಸಾಮಿಗೆ ಭಾಳ ಒತ್ತು ಕೊಡಕತ್ತಿದ್ದಾರೆ. ನೀವು ಕೂಡ ಎಕ್ಸಾಮಿಗೆ ಒತ್ತನ್ನು ಕೊಡ್ರಿ. ಭಾಳ ಈಸಿಯಾಗಿರ್ತೈತೆ ಎಕ್ಸಾಮ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸೊ ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ, ನಿಮಗೆ SSC GD ಐತಿ, ಪ್ರತಿಯೊಂದು ನಿಮ್ಮ ಏಜ್ಗೆ ತಕ್ಕಂಗೆ ಯಾವುದಾದ್ರೂ ನೋಟಿಫಿಕೇಶನ್ ಆಯ್ತಪ್ಪ ಅಂತಂದ್ರೆ ಅದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಸೊ ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಅಪ್ಲೈ ಮಾಡೋಕ್ಕಾಗಲ್ಲ, ಸೊ ನಾವು ಹೋದ್ರೆ ಅಗ್ನಿವೀರ ಹೋಗವ ಇರಲಿ, ಪರವಾಗಿಲ್ಲ. ನಿಮ್ಮ ಆಸೆ ಗೊತ್ತಾಗುತ್ತೆ, ಮಾಡಿರಿ ಅಗ್ನಿವೀರ. ಸೊ ನೆಕ್ಸ್ಟ್ ಅದರಲ್ಲಿ ಡಿಫೆನ್ಸ್ನಲ್ಲಿ ಸಾಕಷ್ಟು ಹುದ್ದೆಗಳಿದಾವಲ್ಲ, ಅವೆಲ್ಲ ಕರೆದ್ರೆ ಅಪ್ಲೈ ಮಾಡಿರಿ. ಸೊ ಎಕ್ಸಾಮ್ ಬರೀರಿ, ಅವು ಇಂಟರ್ವ್ಯೂ ಬಂದಂದ್ರೆ ಇಂಟರ್ವ್ಯೂ ಹೋಗ್ರಿ. ಅಂದ್ರೆ ನೀವು ಯಾವುದೇ ಜಾಬಿಗೆ ಹೋಗ್ರಿ. ಸೊ ಇಷ್ಟೆಲ್ಲ ನಾ ಜಾಬಿಗೆ ಅಟೆಂಡ್ ಆದ್ನಲ್ಲ, ಇಷ್ಟೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅನ್ನೋದು ನಿಮ್ಮ ತಲೆಯಾಗ ಒಂದು ಈ ಥರ ಇರಲಿ. ಸೊ ನೇವಿ ಬರ್ತಾವೆ, ಏರ್ಫೋರ್ಸ್ ಬರ್ತಾವೆ, BSF ಟ್ರೇಡ್ಮನ್, CRPF ಟ್ರೇಡ್ಮನ್, CISF ಟ್ರೇಡ್ಮನ್, ಮತ್ತು ಅದರೊಳಗೆ ಫೈರ್ಮ್ಯಾನ್, ಡ್ರೈವರ್, ಸಿವಿಲಿಯನ್, ಕುಕ್ಕು, ಮತ್ತು ಇಲ್ಲಿ ವಾಟರ್ ಕ್ಯಾರಿಯರ್, ಈ ಥರ ಪ್ರತಿಯೊಂದು ನೋಟಿಫಿಕೇಶನ್ಗಳಾಗ್ತಾ ಇರ್ತಾವೆ. ಅವನ್ನೆಲ್ಲ ಬಿಡ್ತೀರಿ. ಸೊ ನಾ ಅಗ್ನಿವೀರ ಹೋಗವ. ಅಷ್ಟು ನಾಲೆಜ್ ಇರಲ್ಲ ಸ್ನೇಹಿತರೆ ನಿಮ್ಗೆ. ಹೇಳ್ತಾ ಇದ್ದೀನಿ ನಾನು, ಏಜ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಪೆಟ್ಟನ್ನು ಉಣ್ತೀರಿ. ಏಜ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಜಾಬನ್ನು ಮಾಡ್ಕೊಡ್ರಿ. 22-23 ಏನಾದರೂ ಕ್ರಾಸ್ ಆಯಿತು, ಮುಗಿದು ಹೋಯ್ತು, ನಿನ್ನ ಜಾಬ್ ಅಲ್ಲ. ನೀ ಹಂಗೆ ಹರ್ಕೊಂಡು ಓಡಾಡಿದ್ರು ಸಾಧ್ಯ ಆಗೋಕ್ಕೆ ಚಾನ್ಸ್ ಇಲ್ಲ. ಅಲ್ಲೆಲ್ಲ ಹೆವಿಯೆಸ್ಟ್ ಕಾಂಪಿಟೇಷನ್ದಾರ ಇರ್ತಾರೆ. ಸೊ ಸಿಕ್ಕಾಗ ಅವಕಾಶವನ್ನು ಯೂಸ್ ಮಾಡಿಕೊಡ್ರಿ. ಸೊ ಪೋಸ್ಟ್ ಆಫೀಸ್ನಲ್ಲಿ ಅಂತ ಎಷ್ಟೋ ಜನ ಆಗಿದ್ದು ಮೆರಿಟ್ ಮೇಲೆ, ಅವರು ಕೂಡ ಒಳ್ಳೆ ಬಿಟ್ಕೊಂಡು ಬಂದಿದ್ರಿ. ಈಗ ಅನುಭವಗಳನ್ನ ಉಣ್ಣಾಕತ್ತಿದ್ರಿ. ಯಾವುದೇ ಒಂದು ನೌಕರಿ ಸಿಕ್ತಪ್ಪ ಅಂತಂದ್ರೆ ಬಿಡಕ್ಕೆ ಹೋಗ್ಬೇಡ್ರಿ. 10,000 ಇಲ್ಲ, ಅದು ಒಳಗಡೆ ಜಾಯ್ನ್ ಆಗಿರಿ. ಜಾಯ್ನ್ ಆಗಿಸಿಂದ ಸೊ ಅಲ್ಲೇ ಪ್ರಿಪ್ರೇಷನನ್ನು ಮಾಡಿರಿ. ನಿಮಗೆ ಸಾಕಷ್ಟು ಟೈಮ್ ಇರ್ತದೆ. ನೀವು ಟ್ಯಾಲೆಂಟ್ ಇದ್ರೆ ಅಲ್ಲೇ ಸ್ಟಡಿ ಮಾಡಿರಲ್ಲ, ಸ್ಟಡಿ ಮಾಡಿಕಿಸಿಂದ ಎಕ್ಸಾಮ್ ಬರೀರಿ. ಅದರಲ್ಲಿ ಹೈಯರ್ ಪೋಸ್ಟ್ ಸಿಗ್ತಾವೆ. ಸೊ ನೀವು ಸೆಂಟ್ರಲ್ ಗೌರ್ಮೆಂಟ್ ಹೋದಂತ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟ, ಜಾಯ್ನ್ ಆಗಿ ಟ್ರೈನಿಂಗ್ ಮುಗಿಸ್ರಿ. ಎಕ್ಸಾಮ್ ಟೈಮ್ ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆಯಲ್ಲ. ಸೊ ಇಲ್ಲೇ ಇದ್ದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆದು ನಾ ಸ್ಟೇಟ್ ಗೌರ್ಮೆಂಟ್ನಾಗ ನೌಕರಿ ಮಾಡ್ದ ಅಂತಿದ್ರಪ್ಪ ಅಂತಂದ್ರೆ ಸೊ ನನ್ನ ಅನಿಸಿಕೆ ಪ್ರಕಾರ ಅದು ಸರಿಯಲ್ಲ. ಯಾಕಂದ್ರೆ ಅಂಥವರು ಕೂಡ ಭಾಳಷ್ಟು ಜನ ಇಲ್ಲೇ ಅದಾರ. 35-36 ಏಜ್ ಆದರೂ ಇಲ್ಲೇ ಅದಾರ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಯಾವುದೇ ಸಿಗಲಿ ಅವ್ರು ನೋಟಿಫಿಕೇಶನನ್ನು. ಆದರೆ ಅಗ್ನಿವೀರಕ್ಕೆ ಸದ್ಯ ನೋಟಿಫಿಕೇಶನ್ಗೆ ಕನ್ಫರ್ಮ್ ಹೇಳಕತ್ತಿಲ್ಲ. ಬೆಳಗಾವಿ AROದವ್ರದ್ದು ಮುಗೀತಪ್ಪ ಅಂತಂದ್ರೆ ನೋಟಿಫಿಕೇಶನ್ ಅವ್ರು ಫೈನಲ್ ಆಗಿ ಜಾಯ್ನಿಂಗ್ ಆದ್ರಪ್ಪ ಅಂತಂದ್ರೆ ನೋಟಿಫಿಕೇಶನ್ಗೆ ಆಗೇ ಆಗುತ್ತೆ. ಸೊ ನೇವಿಯಲ್ಲಿ ಏರ್ಫೋರ್ಸ್ನಲ್ಲಿ ಕರೀತಾರೆ X ಮತ್ತು Y ಗ್ರೂಪ್ ಅಂತ ಹೇಳಿಂದ ಅವಕ್ಕೂ ಕೂಡ ಎಲಿಜಿಬಿಲಿಟಿ ಆಗ್ತಾರೆ. ಸೆಕೆಂಡ್ PUC ಮೇಲೆ ಐತಿ. ಅಪ್ಲಿಕೇಶನನ್ನು ಹಾಕಿರಿ. ಇದೇ ತಿಂಗಳ 16ನೇ ತಾರೀಕು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿಮ್ಗೊಂದು ನೋಟಿಫಿಕೇಶನ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಅದಕ್ಕೆ ಡಿಕ್ಲೇರ್ ಆಗಿ ನಿಮ್ಗೆ ಬೋರ್ಡ್ ಮ್ಯಾಗ ಪಾಯಿಂಟ್ ಟು ಪಾಯಿಂಟ್ ಬಿಡಿಸ್ತಾ ಹೋಗ್ತೀನಿ. ಅದಕ್ಕೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ. ಮತ್ತು NDA ನೋಡ್ಕೊಡ್ರಿ. ಯಾರಾದರೂ NDA ಫಸ್ಟ್ PUC ಸೆಕೆಂಡ್ PUC ಯಾರಾದರೂ ಸ್ಟಡಿ ಮಾಡ್ತಾ ಇದ್ರಪ್ಪ ಅಂತಂದ್ರೆ
ಇದೇ ತಿಂಗಳ 9ನೇ ತಾರೀಕು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಐತಿ. ಅದಕ್ಕೆ ಅದನ್ನು ಕೂಡ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಅಂಥವೆಲ್ಲ ಎಕ್ಸಾಮ್ ಬರೀರಿ. 900 ಮಾರ್ಕ್ಸಿಂದ ಇರ್ತೈತಿ. ಹೆಂಗೆ ಇರ್ತೈತಿ ಅಲ್ಲಿ ಪರ್ಸನಾಲಿಟಿ ಬರೆಯಕ್ಕೆ ಬಂದವ್ರ ಪರ್ಸನಾಲಿಟಿ, ಅವ್ರ ಫಿಸಿಕಲ್ ಹೈಟ್, ಚೆಸ್ಟ್, ಅವ್ರದ್ದೆಲ್ಲ ಕಟಿಂಗ್ ಯಾವ ಥರ ಇರುತ್ತೆ ಅಂತ ತಕ್ಷಣ ನೋಡ್ಕೊಡ್ರಿ ಒಂದು ಸರಿ. ಸೊ ಇಂಥವೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಇಂಥವೆಲ್ಲ ಮಾಹಿತಿಗಳನ್ನು ನೋಡ್ಕೋಬೇಕಂದ್ರಪ್ಪ ಅಂತಂದ್ರೆ, ಇವೆಲ್ಲ ಅಪ್ಡೇಟ್ಗಳನ್ನು ತಿಳ್ಕೊಬೇಕಂದಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಲೈಕ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಬೆಲ್ ಐಕನ್ ಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಿದೆ, ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಡುವಂದ್ರೆ ಹಾಕುವಂಥ ಡೈಲಿ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಸೊ ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.